ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆನೆಗುಂದಿ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಶ್ರೀವೆಂಕಟೇಶ್ ಬಾಬು ತಾಲೂಕಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ 5 ಗ್ಯಾರಂಟಿ ಯೋಜನೆ ಸಮಿತಿ ಸಭೆಯನ್ನು ಜರುಗಿಸಲಾಯಿತು. ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರವೀಂದ್ರನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಲಿಗಮ್ಮ ಹೊನ್ನಪ್ಪ ನಾಯಕ ಹಾಗೂ ಕಮಿಟಿ ಸದಸ್ಯರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಸಿಡಿಪಿಒ ಜಸ್ಕಾನಾಧಿಕಾರಿಗಳು, ಆಹಾರ ಅಧಿಕಾರಿಗಳು, ಕೆಎಸ್ಆರ್ಟಿಸಿ ಇಲಾಖೆಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಫಲಾನುಭವಿಗಳಲ್ಲಿ 56,044 ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿರುವ ಮಾಹಿತಿಯನ್ನು ಕಳೆದ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದಾಗಿದ್ದು, ನಗರ ವ್ಯಾಪ್ತಿಯಲ್ಲಿ 22,878 ಫಲಾನುಭವಿಗಳು ಹಾಗೂ ಗ್ರಾಮೀಣ ವ್ಯಾಪ್ತಿಯಲ್ಲಿ 33,166 ಫಲಾನುಭವಿಗಳ ಖಾತೆಗೆ 2,000 ಹಣ ಜಮಾ ಮಾಡಲಾಗಿದೆ ಎಂದು ಚರ್ಚೆ ಆಗಿರುತ್ತೆ. ಅದೇ ರೀತಿ ನವೆಂಬರ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳ ಅನುದಾನ ಕೂಡ ಫಲಾನುಭವಿಗಳ ಖಾತೆಗೆ ನೇರ ಜಮಾ ಪ್ರಗತಿಯಲ್ಲಿ ಮಾಹಿತಿಯನ್ನು ಚರ್ಚೆ ಮಾಡಿದ್ದು, NPCL ವಿಫಲವಾಗಿರುವ 360ರಲ್ಲಿ 139 TDP ಮಾಡಿಸಲಾಗಿದೆ. 19 ಮರಣ ಹೊಂದಿದ್ದು, ಉಳಿದ ಫಲಾನುಭವಿಗಳು 171 NCPI ಲಿಂಕ್ ಮಾಡಿಸಲಾಗುತ್ತದೆ. ಬಾಕಿ 30 ಫಲಾನುಭವಿ ಯೋಜನೆ ತಲುಪುತ್ತಿಲ್ಲ. ಎಲ್ಲ ಸೂಕ್ತ ದಾಖಲೆ ಯೋಜನೆಯನ್ನು ರಚಿಸಲಾಗುತ್ತಿದೆ ಎಂದು ಕಳೆದ ಬಾರಿ ಮಾಡಿದ್ದು. ಈಗ 56,045 ನಮಗೆ ಈಗ ಆಲ್ರೆಡಿ ನೋಂದಣಿ ಆಗಿದೆ ಸರ್. ಕಳೆದ ಬಾರಿಗಿಂತ ಪ್ರೋಗ್ರೆಸ್ ಆಗಿದೆ ಸರ್. ಅಂದರೆ ಒಂದು ನೋಂದಣಿ ಹೆಚ್ಚುವರಿ ಆಗಿದೆ ಸರ್. ಬಾಕಿ ಏನಿದೆ 39 ನಮ್ಮಲ್ಲಿ ಅದೇ ರೀತಿ ಅರ್ಜಿಗೆ ನೋಂದಣಿಗೆ ಬಾಕಿ ಇದೆ ಸರ್. ಅದಕ್ಕೆ ವಿವಿಧ ಕಾರಣಗಳ ಪಟ್ಟಿ ಕೂಡ ನಾವು ಲಗತ್ತು ಕೊಟ್ಟಿದ್ದೀವಿ ಸರ್. ಅವರು ಸರ್ಕಾರಿ ನೌಕರದಾರರಾಗಿರ್ಬೋದು, ITGS ಅಡಿಯಲ್ಲಿ ಆ ಫಲಾನುಭವಿಗಳ ನೋಂದಣಿ ಇರೋದ್ರಿಂದ ಅವರಿಗೆ ನಾವು ಯೋಜನೆಯ ಸೌಲಭ್ಯ ಕೊಡಲಿಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಅವರು ಯಜಮಾನಿ ಮಹಿಳೆ ಅಂತ ಹೇಳಿ ಇನ್ನೂ ಪಡಿತರ ಚೀಟಿಯಲ್ಲಿ ಅಪ್ಡೇಟ್ ಆಗಿರುವುದಿಲ್ಲ. ಸೊ ಈ ಎಲ್ಲ ಕಾರಣಗಳನ್ನು ನಾವು ಪಟ್ಟಿ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ನಂಬರ್ಸ್ ಜಾಸ್ತಿ ಇತ್ತು ಮೊದಲು 76 75. ಅದು ಪಟ್ಟಿ ಬೇರೆ ಇದೆ ಸರ್. ಇದು ನೋಂದಣಿಗೆ ಬಾಕಿ ನಾವು ಮತ್ತೆ ಪಟ್ಟಿ ಮಾಡ್ಕೊಂಡಿರೋದು ಇದಿದೆ ಸರ್. ಅದು ITGST ಪಟ್ಟಿ ಕೂಡ ನಮ್ಮಲ್ಲಿ ಇದೆ ಸರ್. ಈ ಪ್ರೋಸೆಸ್ ಸ್ವಲ್ಪ ಇರೋದ್ರಿಂದ ITGST ತಮಗೆ ಗೊತ್ತಿರೋ ಪ್ರಕಾರ ಸರ್ಕಾರ ಹಂತದಲ್ಲಿ ಇದನ್ನ ಡೈರೆಕ್ಷನ್ ಕೊಟ್ಟರೆ ಅರ್ಹ ಫಲಾನುಭವಿಗಳು ಅಂತ ಅವರನ್ನು ನೋಂದಣಿ ಮಾಡಲಿಕ್ಕೆ ಅವಕಾಶ. ಇದು ಡಾಟಾ ಫೆಚ್ ಆಗ್ತಾ ಇಲ್ಲ ಅಂತೇಳಿ ಲಾಸ್ಟ್ ಟೈಮ್ ಸಭೆಗಳು ಡಿಸ್ಟ್ರಿಕ್ಟ್ ಬಾಡಿ ಮೀಟಿಂಗ್ ಅಲ್ಲಿ ಮತ್ತೆ ಸ್ಟೇಟ್ ಬಾಡಿ ಮೀಟಿಂಗ್ ಅಲ್ಲಿ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ಅವರೆಲ್ಲ ಸ್ಟೇಟ್ ಬಾಡಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿರ್ಬೇಕು. ಯಾವ್ದಾದ್ರು ಅವರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಮಾತ್ರ ಆ ಥರ ಬರಲಿಕ್ಕೆ ಸಾಧ್ಯ ಇರುತ್ತೆ ಸರ್. ಅಂದರೆ ಸಣ್ಣ ಪುಟ್ಟ ವ್ಯಾಪಾರ ಏನಾದರೂ ಮಾಡಲಿಕ್ಕೆ ಅವರು ಮಾಡ್ಕೊಂಡಿರ್ತಾರೆ ಸರ್. ಆಮೇಲೆ ಅವರು ತದನಂತರ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಆ ಡೇಟ್ ಅಪ್ಡೇಟ್ ಆಗಬೇಕು. ಈಗ ನಮ್ಮದು ಪ್ರತಿಯೊಂದು ಏನು ಸ್ಟೇಟ್ ಮೀಟಿಂಗ್ಸಲ್ಲಿ ಚರ್ಚೆ ಆಗೋದು ಏನಂದರೆ, GSTಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ವರ್ಕ್ ನಡೀತಾ ಇದೆ ಸರ್. ಈಗ ಏನಿದೆ ಅದು ಜೆನ್ಯೂನ್ ರೀಸನ್ ಇದ್ದರೆ ಆ ಡೇಟನ್ನು ಕನ್ಸಲ್ ಇದು ಮಾಡಿಕೊಂಡು ಬ್ಯಾಕ್ ಎಂಡಲ್ಲಿ ಅಪ್ಡೇಟ್ ಮಾಡಲಿಕ್ಕೆ EDCS ಟೀಮ್ ಅವ್ರಿಗೆ ಡೈರೆಕ್ಷನ್ಸ್ ನಡೀತಾ ಇದೆ. 88,114 ಇರ್ತದೆ. ಜೂನ್ 2023ರಿಂದ ಫೆಬ್ರವರಿ 25ರವರೆಗೆ ಸರಾಸರಿ ದೈನಂದಿನ ಶಕ್ತಿ ಆದಾಯವು
8,27,271 ಶಕ್ತಿ ಯೋಜನೆಯಿಂದ ಆದಾಯವಿದ್ದು ಇದರಲ್ಲಿ ದೈನಂದಿನ ಸರಾಸರಿ ಮಹಿಳಾ ಪ್ರಯಾಣಿಕರು 23,968 ಸೌಲಭ್ಯ ಪಡೆದಿದ್ದಾರೆ. ಸದರಿ ಯೋಜನೆಯಲ್ಲಿ ಪರಿಣಾಮಕಾರಿಯಾಗಿ ಮಾಡುವ ಸಿಬ್ಬಂದಿ ಕೊರತೆ ಇರುವುದರಿಂದ ಸಿಬ್ಬಂದಿ ನೇಮಕಾತಿ ಮಾಡಲು ಸರ್ಕಾರದ ಮಟ್ಟಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಘಟನೆ ತಿಳಿಸಿದರು. ಸಭೆಯ ಬಸ್ನಲ್ಲಿ ಓಡಾಡುವ ಮಹಿಳಾ ಪ್ರಯಾಣಿಕರಿಗೆ ಸಿಬ್ಬಂದಿ ಸುರಕ್ಷತೆ ನಿರ್ಲಕ್ಷಿಸುತ್ತದೆ ತಿಳಿಸಲು ಸೂಚಿಸಿದರು. ಶಾಲೆ ಮಕ್ಕಳಿಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಶ್ರೀ ಚೆನ್ನಪ್ಪ ಬಸ್ ಚಾಲಕರು ಚೆನ್ನಪ್ಪ ಕಂಟ್ರೋಲರ್ ಇವರು ಪ್ರಯಾಣಿಕರಿಗೆ ಅಸಭ್ಯ ವರ್ತಿಸಿ ಅವಾಚ್ಯ ಶಬ್ದಗಳನ್ನು ಪ್ರಯಾಣಿಕರಿಗೆ ನಿಂದನೆ ಮಾಡಿದ್ದು ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರುತ್ತದೆ. ಇಂತಹ ನೌಕರರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಿದರು. ಈಗಾಗಲೇ ಸದರಿಯವರಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಮುಂದೆ ಈಗಾಗಲೇ ಕ್ರಮ ನೀಡಿಕೊಳ್ಳಲು ಸೂಚಿಸಿದರು. ಆನಗದ ಮೇಲೆ ಅಲ್ವ ಸರ್, ಟೋಟಲ್ 1,70,000 ತನಕ ಪರ್ ಡೇ ಆದಾಯ ಆಗುತ್ತೆ ಸರ್. 1,70,000 ಹೌದು ಸರ್, ಆವ್ರೇಜ್ ಆಗಿ ಬರ್ತದೆ ಸರ್. ಅಂದರೆ ಪ್ರತಿ ಟ್ರಿಪ್ ಸರ್ ಆದಾಯ ಅಂತೇಳಿ ಪ್ರತಿ ಟ್ರಿಪ್ 1,70,000 ಅಲ್ಲ ಸರ್, 37 ಅಂದರೆ 68 ಟ್ರಿಪ್ಸ್ ಸರ್ ಪರ್ ಡೇ. ಅದು ಮಿನಿಮಮ್ ಎಲ್ಲ ಎಕ್ಸ್ಪೆನ್ಸ್ ಎಲ್ಲ ತೆಗೆದು. ಹೌದು ಸರ್, ಆದಾಯ ಪರ್ಟಿಕ್ಯುಲರ್ ಹುಲಿಗೆ ಮಾತ್ರ ಇದೆ. ಹುಲಿಗೆ 11 ಇರ್ತದೆ. ಅದು ಹುಲಿದಲ್ಲಿ ಒಂದು 56,000 2 ಲಕ್ಷ ದಾಟ ಸರ್. ಪ್ರತಿ ಹುಲಿದಲ್ಲಿ ಆದಾಯ ಸಿಕ್ಕಾಪಟ್ಟೆ ಜಾಸ್ತಿ ಬರ್ತದೆ. ಮೊನ್ನೆ ಆದಾಯ ನೋಡಿ ಸರ್, ಒಂದು 2.5-3 ಲಕ್ಷ ಬಂತು ಸರ್. ಮೊನ್ನೆ ಹುಲಿಗೆ ಸಿಕ್ಕಾಪಟ್ಟೆ ಆದಾಯ ಬರ್ತದೆ ಸರ್. ಪ್ರತಿ ಹುಲಿ ಮಾತ್ರ ಗಣನೀಯ ಆದಾಯ ಬರ್ತದೆ ಸರ್. ಇದು ಆವರೇಜ್ ಸರ್. ನಮ್ಮ ಶಕ್ತಿ ಯೂನಿಟ್ ಜಾಸ್ತಿ ಇರೋದ್ರಿಂದ ಏನಾದ್ರು ಬದಲಾವಣೆ ಆಗಿದೆಯಾ? ಇಲ್ಲಿ ಜಾಸ್ತಿ ಜನ ಬರ್ತಿದ್ದಾರಾ? ಇದೆ ಸರ್, ಪ್ರಯಾಣಿಕರು ಸರ್. ಏನಾದ್ರು ಡಾಟಾ ಸಿಗ್ಬೋದಾ ಇದರದಷ್ಟೇ? ನಮ್ಮ ಅಂಜನಾದ್ರಿ ಇದೆ, ಇಲ್ಲಿ ಆನೆಗುಂದಿ ಒಳಗಡೆ ಬೇರೆ ಬೇರೆ ಟೆಂಪಲ್ಸ್ ಎಲ್ಲ ಇದೆ. ಹೌದು ಸರ್, ಹುಡುಗಿ ಇದೆ. ಅದಕ್ಕೆ ನಮ್ಮ ಯೋಜನೆ ಬಂದ ಮೇಲೆ ಬಹಳಷ್ಟು ಜನ ಮಹಿಳೆಯರು, ಹೌದು ಸರ್, ಬಹಳಷ್ಟು ಜನ ಮಹಿಳೆಯರು ಇದ್ದಾರಲ್ಲ ಅವರೆಲ್ಲರೂ ಕೂಡ ದೇವಸ್ಥಾನಗಳಿಗೆ ಎಲ್ಲ ಬರ್ತಾ ಇದ್ದಾರೆ. ಮತ್ತೆ ಈ ಪ್ರೇಕ್ಷಣೀಯ ಸ್ಥಳಗಳು ನೋಡೋದಕ್ಕೆಲ್ಲ ಬರ್ತಾ ಇದ್ದಾರೆ. ಏನಾದ್ರು ಚೇಂಜಸ್ ಆಗಿದ್ದಾನೆ? ಇಲ್ಲ, ಚೇಂಜಸ್ ಆಗಿ ಸರ್. ನಮ್ಗೆ ಆದಾಯ ಜಾಸ್ತಿ ಆದಾಗಲ್ಲ ಮಹಿಳಾ ಪ್ರಾಣಿಗಳು ಆದಾಯ ಆಗ್ತದೆ ಸರ್. ಮ್ಯಾಕ್ಸಿಮಮ್ ಮಳೆ ಪ್ರಾಣಿಗಳ ಪ್ರಿಯಾರಿಟೈಸ್ಡ್ ಆಗಿ ಅವ್ರಿಗೆ ಎಕ್ಸಾಮ್ಸ್ ಏನಿರ್ತಾಗ ಆ ಟೈಮಲ್ಲಿ ಬಸ್ಗಳ ವ್ಯವಸ್ಥೆ ಮಾಡಬೇಕು. ಲೋಡ್ ಜಾಸ್ತಿ ಆಗಿ ಸ್ವಲ್ಪ ಒಂದು 10 ನಿಮಿಷ ಲೇಟ್ ಆಗ್ತದೆ ಸರ್. ಲೋಡ್ ಶಾರ್ಟ್ ರೂಟ್ಗಳನ್ನ ಮಾಡೋದು ಕೇಳಿದ್ವಿ ನಾವು. ಗಂಗಾವತಿಯಿಂದ ಆನೆಗುಂದಿ ಅಥವಾ ಗಂಗಾವತಿಯಿಂದ ಅಂಜನಾದ್ರಿ ಆ ರೀತಿ ಮಾಡಿದ್ರೆ ನಿಮಗೆ ಲಾಸ್ ಇಲ್ಲ. ಲಾಸ್ ಏನಿಲ್ಲ ಸರ್. ಏನಂತ ಹೇಳಿದ್ರಪ್ಪ ಅಂದ್ರೆ ಈ ಲೋಕಲ್ ಇರ್ತಕ್ಕಂಥ ಜನರಿಗೂ ಕೂಡ ಅನುಕೂಲ ಆಗ್ತದೆ. ಸರ್, ಅಂದ್ರೆ ಹುಲಿಗೆ ಜಾಸ್ತಿ ಆದಾಯ ಬರ್ತದೆ. ಈಗ ಗಂಗಾವತಿ ಹುಲಿಗೆ ಹೋದ್ರೆ ಆದಾಯ ಜಾಸ್ತಿ ಬರುತ್ತೆ. ಈಗ ಅಂಜನಾದ್ರಿಗೆ ಸ್ವಲ್ಪ ಆದಾಯ ಬಂದು ಸ್ವಲ್ಪ ಕಟ್ ಕಷ್ಟ ಸರ್. ಆಮೇಲೆ ಬೇರೆ ಬೇರೆ ಇರ್ತಾವಲ್ಲ, ಕಂಪ್ಲಿ ಬುಕ್ಸ್ ಆಗೋದು ಹುಲಿಗಿ ಹೌದು ಸರ್. ನಿಮ್ಗೆ ಹತ್ತಿಗೆ ಬರುತ್ತಾ? ಕಂಪ್ಲೀಟ್ ಸರ್, ಕಂಪ್ಲೀಟ್ ಹೋಗುತ್ತೆ ಸರ್. ಕಂಪ್ಲೀಟ್ ಸತ್ರ ಮಾಡಿ ಕಂಪ್ಲಿ ಬುಕ್ಸ್ ಆಗೋಕ್ಕೆ ಹಾಂ ಸರ್. ಹುಲಿಗೆ ಹೋಗುವಂಗೆ ಸುಮಾರು 8-8:30 ಬೆಳಿಗ್ಗೆ ಮಾಡಿ ಆ ಕಡೆಯಿಂದ ಎಂಪ್ಲಾಯ್ಸ್ ಎಲ್ಲ ಬರೋರು ಇರ್ತಾರಲ್ಲ, ಈ ಕಡೆ ಭಕ್ತರು ಬರ್ತಾರೆ ಅಂಜನಾದ್ರಿಗೆ, ಹುಲಿಗೆ ಹೋಗೋರು ಇರ್ತಾರೆ. ಮತ್ತು ಈವ್ನಿಂಗ್ ಟೈಮಲ್ಲಿ ಕೂಡ ಒಂದು ಕಂಪ್ಲಿಗೆ ಹೋಗುವಂಗೆ ರೀತಿಯಲ್ಲಿ ಮಾಡಿ ಅನುಕೂಲ. ಗೌರ್ಮೆಂಟ್ ಹಾಸ್ಪಿಟಲ್ ತಹಸೀಲ್ ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ನಿಂದಿರ್ಸ್ಲೇಬೇಕಂತ ಕಡ್ಡಾಯ ಮಾಡ್ಬಿಟ್ಟು ಇಲ್ಲ ಬೋರ್ಡ್ ಹಾಕಿಲ್ಲ ಸರ್. ಅಲ್ಲ, ಬೋರ್ಡ್ ಹಾಕಿದ್ದಾರೆ. ಬಸ್ ಸ್ಟ್ಯಾಂಡ್ ಶುಡ್ಡಾಗಿ ಬಸ್ ಸ್ಟ್ಯಾಂಡ್ ಶುಡ್ ಎಲ್ಲ ಡ್ರೈವರ್ಸ್ಗೂ ಕಂಡಕ್ಟರ್ಗೆ ಹೇಳ್ಬಿಡ್ರಿ, ಇನ್ಸ್ಟ್ರಕ್ಷನ್ ಕೊಟ್ಬಿಡಿ. ಏನಂತೇಳಿ ರಾತ್ರಿ ಕತ್ಲಾಗುತ್ತಂದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ನಿಂದಿರ್ಸೇ ಬರ್ರಿ ಅಂತೇಳಿ, ಯಾರು ನಿಂದಿರ್ಸಿದ್ರೆ ಅವ್ರು ಕರ್ಕೊಂಡ್ ಬರ್ಬೇಕಂತ ಹೇಳ್ಬಿಡ್ರಿ. ಇಲ್ಲಾಂದ್ರೆ ಒಂದು ಟಿ ಸಿ ಆಗ್ತದೆ ಸರ್. ಒಂದು 15 ಡೇಸ್ ಅಂತ ಅರ್ಜಿಗಳು ಎಷ್ಟಪ್ಪ ಅಂದ್ರೆ 1559. ಸೊ ಸೆಕೆಂಡ್ ವಾರ ಬಂದ್ಬಿಟ್ಟು 97.41% ನಮಗಿದೆ. ಆಮೇಲೆ ಕಳೆದ ತಿಂಗಳಲ್ಲಿ ನಮ್ಮ ಇಲಾಖೆಗೆ ಈ ಗೃಹ ಜ್ಯೋತಿ ಸಬ್ಸಿಡಿ ಅಮೌಂಟ್ ಎಷ್ಟು ಬಂದತ್ತಪ್ಪ ಅಂದ್ರೆ 2,44,00,000 ಬಂದತ್ತೆ ಸರ್. ಆಮೇಲೆ ಇದು ಬಾಕಿ ಉಳಿದಿರುವಂತಹ ಅರ್ಜಿಗಳು ಎಷ್ಟು ಸರ್? 1559. 1559ರಲ್ಲಿ ಏನಿದಾವಪ್ಪ ಅಂದ್ರೆ ಹೊಸ ಸ್ಥಾವರಗಳು 194 ಇದ್ದಾವೆ. ಆಮೇಲೆ ಸರ್ಕಾರಿ ಸ್ಥಾವರಗಳು 270. ಇದೊಂದು ಫಿಗರ್ ಚೇಂಜ್ ಆಗಿಲ್ಲ ಸರ್, ಕಂಟಿನ್ಯೂ ಇರುತ್ತೆ. ಓನ್ಲಿ ಹೊಸ ಸ್ಥಾವರಗಳು ಬಿಲ್ ಸ್ಟಾಪ್ಸ್ ಮಾತ್ರ ಇನ್ಕ್ರೀಸ್ ಆಗುತ್ತೆ ಸರ್ ಅಷ್ಟೇ. ಇನ್ನು ರಿಮೇನಿಂಗ್ ಏನಿದಾವಪ್ಪ ಅಂದ್ರೆ 826 ಇದೆ ಸರ್. 97.69 ಬಟ್ ಈ ಟೈಮ್ ನೋಡಿ ಸರ್ 97.4 ಬಂದಾಗಿದೆ. ಈ ಇನ್ಸ್ಟಾಲೇಷನ್ ಇನ್ಕ್ರೀಸ್ ಆಗ್ತದೆ ಸರ್. ಹಂಗಾಗ್ಬಿಟ್ಟು ಒಂದು ಪರ್ಸೆಂಟೇಜ್ ಡೌನ್ ಆಗುತ್ತೆ. ಇವೆಲ್ಲ ಹೊಸ ಸ್ಥಾವರಗಳನ್ನ ಆಮೇಲೆ ಇನ್ನೊಂದು ಏನಾಗಿದೆ ಸರ್, ಸಿಂಗಲ್ ಓನರ್ ಇರ್ತದೆ, ಮಲ್ಟಿಪಲ್ ಓನರ್ಸ್ ಇರ್ತದೆ ಸರ್. ಅಂಥವ್ರೆಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಆಮೇಲೆ ಈವನ್ ನಮಗೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಸರ್, ನಮಗೆ ರಿಜಿಸ್ಟ್ರೇಷನ್ ಮಾಡಿದಾಗ ನಮಗೆ ಅಡ್ವಾಂಟೇಜ್ ಜಾಸ್ತಿ ಹೊರತಾಗಿ ಅವರಿಗೆಲ್ಲ. ಬಟ್ ಕೆಲವೊಬ್ರು ಇಂಟ್ರೆಸ್ಟೆಡ್ ಇಲ್ಲ. ಇದೊಂದು ರೀಸನ್ ಸರ್.